ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಏನಂತ ಅಂದರೆ, ನಾವು ಸೋಮೇಶ್ವರ್ ಬೀಚ್ ವಿಸಿಟ್ ಕೊಟ್ಟಿದ್ವಿ. ಸೋಮೇಶ್ವರ್ ಬೀಚ್ ಕುಂದಾಪುರ ಬೈಂದೂರಿದ್ದು. ಸೊ ಅಲ್ಲಿ ಟೆಂಪಲ್ಲು ಇದೆ, ಸೋಮೇಶ್ವರ್ ಟೆಂಪಲ್, ಈಶ್ವರ ಟೆಂಪಲ್. ಸೊ ಅಲ್ಲಿಗೂ ವಿಸಿಟ್ ಕೊಟ್ಟಿದ್ವಿ. ಸೊ ಅದ್ರದ್ದು ವ್ಲಾಗ್ ಮಾಡಿ ಹಾಕಿದ್ದೇವೆ, ಜಸ್ಟ್ ವಾಚ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೀವು ವೀಕ್ಷಿಸ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಪ್ಲೀಸ್ ಆದಷ್ಟು ಶೇರ್ ಮಾಡಿ. ಕಮೆಂಟ್ಸ್ ಏನಂದರೆ ನನಗೆ ಮೋಟಿವೇಟ್ ಮಾಡುತ್ತೆ, ಆ್ಯಂಡ್ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕಾಗತ್ತೆ. ಸೊ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇನ್ನು ವ್ಲಾಗ್ ಕಂಟಿನ್ಯೂ ಮಾಡೋ. ಸೋಮೇಶ್ವರ್ ಬೀಚ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ಇನ್ನು. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದಾನೆ. ಹೈವೇ NH66 ಹೋದರೆ ಮುಂದೆ ಒಂದು ಲೆಫ್ಟ್ ಸಿಗುತ್ತೆ. ನೀವು ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡ್ರೆ ಈಸಿ ಆಗಿಬಿಡುತ್ತೆ. ಅದು ಹೆಂಗೂ ರೂಟ್ ತೋರಿಸುತ್ತೆ ನಮಗೆ. ಗೂಗಲ್ ಮ್ಯಾಪ್ ಹೋಗಿಬಿಟ್ಟು ಅದರಲ್ಲಿ ಕುಂದಾಪುರ ಸೋಮೇಶ್ವರ್ ಟೆಂಪಲ್ ಬೈಂದೂರ್ ಅಂತ ಹಾಕಿಬಿಟ್ರೆ ಅದು ಡೈರೆಕ್ಟ್ ರೂಟ್ ತೋರಿಸುತ್ತೆ. ಸೊ ಯಾರಾದರೂ ಫಸ್ಟ್ ಟೈಮ್ ಕುಂದಾಪುರ ಉಡುಪಿನ ವಿಸಿಟ್ ಮಾಡೋರಿದ್ದರೆ ಟೂರಿಸ್ಟ್, ಪ್ಲೀಸ್ ಈ ಬೀಚನ್ನು ವಿಸಿಟ್ ಮಾಡಿ, ಯಾಕಂದರೆ ಮಕ್ಳಿಗೆ ಖುಷಿ ಆಗುತ್ತೆ. ಇದು ಬಂದುಬಿಟ್ಟು ನಮ್ಮ ಕುಂದಾಪುರದಿಂದ 38 ಕಿಲೋಮೀಟರ್ಸ್ ದೂರ ಇದೆ. 45 ಮಿನಿಟ್ಸ್ ಆಗುತ್ತೆ ಕುಂದಾಪುರದಿಂದ. ಇಲ್ಲಿ ನೋಡಿ, ಸೋಮೇಶ್ವರ್ ಅಂದರೆ ಬೈಂದೂರದ್ದು ಟೀಮ್ ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದೆ ನೋಡಿ. ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಒಟ್ಟಾಗಿ. ಇಂಡಿಯಾದ ಪರವಾಗಿ ಆಡಲಿಕ್ಕೆ ಒಂದು ಕ್ರಿಕೆಟ್ ಟೀಮ್ ರೆಡಿ ಆಗ್ತಾ ಇದೆ ನೋಡ್ರಿ. ಮುಂದಿನ ರೈಟ್, ಟರ್ನ್ ರೈಟ್ onto Karavali Road. 2 ಕಿಲೋಮೀಟರ್ಸ್. ನಾವೀಗ ಸೋಮೇಶ್ವರ್ ಬೀಚ್ ರೋಡ್ ಎಂಟ್ರಿ ಆಗಿದ್ದೇವೆ. ಸೊ ಅಲ್ಲಿನ ಒಂದು ಮೇನ್ ಹೈವೇಯಿಂದ ಒಂದು 10 ಮಿನಿಟ್ಸ್ ದಾರಿ ಇದೆ ಆ್ಯಕ್ಚುಲಿ ಒಳಗೆ ಹೋಗ್ಲಿ. Head west on Karavali Road towards Someshwara Temple Road. In 400 meters, turn left onto Someshwara Temple Road. ಡೆಸ್ಟಿನೇಷನ್ ಈಸ್ ಹಿಯರ್. ಹಾಯ್, ನಾವೀಗ ಡೆಸ್ಟಿನೇಷನ್ ರೀಚ್ ಆದ್ವಿ. ಫಸ್ಟ್ ನಾವು ಟೆಂಪಲ್ ಒಳಗೆ ಹೋಗಿ ಬರೋಣ, ಸೋಮೇಶ್ವರ ಟೆಂಪಲ್. ಆ್ಯಕ್ಚುಲಿ ಇದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ಟೆಂಪಲ್ ಇನ್ನೂ ಅಭಿವೃದ್ಧಿ ಆಗಬೇಕು ಅನಿಸುತ್ತೆ, ಯಾಕಂದರೆ ಯಾರೂ ಅಷ್ಟು ಬರ್ತಾ ಇಲ್ಲ ಟೆಂಪಲಿಗೂ. ಕಮ್ಮಿ ಜನ, ಎಲ್ಲರೂ ಬೀಚ್ ಒಳಗೆ ಹೋಗ್ತಾರೆ, ಸೀದಾ ಬೀಚಿಗೆ ವಿಸಿಟ್ ಮಾಡ್ತಾರೆ, ಸೀದಾ ಹೋಗಿಬಿಡ್ತಾರೆ. ಟೆಂಪಲಿಗೆ ಕಾಲಿಡುವವರೇ ಇಲ್ಲ. ಹಾಗಾಗಿ ಏನೋ ಬೇಜಾರು ಅನ್ನಿಸ್ತು ನಮಗೂ. ಒಳಗೆ ಹೋಗಿ ಬರೋಣ ಟೆಂಪಲ್ ಒಳಗೆ. ಬಟ್ ನಾನು ಮೂರ್ತಿ ತೋರಿಸ್ತಾ ಇಲ್ಲ, ಶಿವಲಿಂಗ ಇದೆ ಒಳಗಡೆ, ಬಟ್ ನಾನು ತೋರಿಸ್ತಾ ಇಲ್ಲ. ಯಾಕಂದರೆ ಟೆಂಪಲ್ ಅವ್ರದ್ದು ಸ್ವಲ್ಪ ಇದಿರುತ್ತಲ್ಲ, ಅವರಿಗೆ ಇಷ್ಟ ಆಗೋದಿದ್ರೆ ಅಂತ ತೋರಿಸ್ತಾ ಇಲ್ಲ ಅಷ್ಟೇ. ಒಳಗೆ ಬರ್ತಾ ಇದ್ದಂಗೆ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತ. ಅದು ನಂಗೆ ತುಂಬ ಇಷ್ಟ ಆಯಿತು. ಅದು ಆ್ಯಕ್ಚುಲಿ ನಿಜ. ನಾವು ಒಳಗೆ ಹೋಗ್ತಾ ಇದ್ದಂಗೆ ಕೈ ಮುಕ್ಕೊಂಡು ಒಳಗೆ ಹೋಗ್ಬೇಕಂತೆ. ಮತ್ತು ಅದರದ್ದು ಏನು ಹೊಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು. ನಂದೊಂದು ರಿಕ್ವೆಸ್ಟ್ ಏನಂದರೆ, ಎಲ್ಲರ ಹತ್ರ ಯಾರಾದರೂ ಬೀಚಿಗೆ ವಿಸಿಟ್ ಕೊಡ್ತೀರಾ, ಬಟ್ ಅದರೊಟ್ಟಿಗೆ ಫಸ್ಟಿಗೆ ಒಂದು ಟೆಂಪಲ್ ಒಳಗೆ ಹೋಗಿ ಆಮೇಲೆ ಬೀಚಲ್ಲಿ ಎಂಜಾಯ್ ಮಾಡಿ ಅಂತ ಅಷ್ಟೇ. ಆಮೇಲೆ ನಾವು ಕೊಟ್ಟಿದ್ದು ಒಂದು ಭಕ್ತಿಪೂರ್ವಕವಾದ ಕಾಣಿಕೆ ಏನಿರುತ್ತೆ ನೋಡಿ, ಅದನ್ನು ಆ ದೇವಸ್ಥಾನದ ಅಭಿವೃದ್ಧಿಗೆ ಸಹ ಯೂಸ್ ಮಾಡ್ಕೋಬೋದು. ಸೊ ಅದರಿಂದಾದರೂ ಆ ದೇವಸ್ಥಾನ ಬೆಳೀಲಿ ಅಂತ ಅನಿಸುತ್ತೆ. ದೇವಸ್ಥಾನದ ಅಭಿವೃದ್ಧಿಯಲ್ಲಿ ನಾವು ಸ್ವಲ್ಪ ಕೈ ಜೋಡಿಸುವ ಅಂತ ಅಷ್ಟೇ. ಬನ್ನಿ, ಈಗ ನಾವು ಬೀಚಿಗೆ ವಿಸಿಟ್ ಕೊಟ್ಟು ಬರೋಣ. ಸ್ಟೆಪ್ಸ್ ಎಲ್ಲ ಇದೆ ನೋಡಿ, ಸ್ಟೆಪ್ ಇದೆ, ಬಂಡೆ ಇದೆ, ಬಂಡೆಕಲ್ಲು, ಅದನ್ನೆಲ್ಲ ಇಳ್ಕೊಂಡು ನಾವು ಕೆಳಗೆ ಹೋಗಬೇಕು.
ಅಂದರೆ ಒಂದು ಹೈಟಲ್ಲಿದೆ ಇದು. ಏನು ನಾವು ಪಾರ್ಕಿಂಗ್ ಪಾತ್ ಎಲ್ಲ ಇದೆ ನೋಡಿ, ಅದು ಹೈಟಲ್ಲಿದೆ. ಇದು ಬೀಚ್ ಡೌನಲ್ಲಿದೆ. ಸೊ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಇಲ್ಲಿದು ಮಣ್ಣು ನನಗೆ ಇಷ್ಟ ಆಗಿಲ್ಲ. ಒಂಥರ ಅಂದರೆ ಮಕ್ಕಳಿಗೆ ಆಡಲಿಕ್ಕೆ ಸೂಕ್ತ ಇಲ್ಲ ಅಂತ. ಮಣ್ಣಲ್ಲಿ ಆಡ್ಲಿಕ್ಕೆ ಅಂತಲೇ ಬರೋ ಮಕ್ಕಳು ಇರ್ತಾರೆ. ಸೊ ಅವ್ರಿಗೆ ಇದೊಂದು ಇಷ್ಟ ಆಗಲ್ಲ. ಇದೊಂದು ಡ್ರಾಬ್ಯಾಕ್ ಅದರದ್ದು ಬೇರೆ ಬೀಚಿಗೆ ಹೋಲಿಸಿದ್ರೆ. ಬಟ್ ಆಟ ಆಡಲಿಕ್ಕಂತೂ ಸೂಪರ್ ಆಗುತ್ತೆ. ಅಂದರೆ ನೀರಲ್ಲಿ ಆಟ ಆಡಲಿಕ್ಕೆ ಎಷ್ಟು ಹೊತ್ತು ಬೇಕಾದರೂ ಆಡ್ಬೋದು, ಮತ್ತು ಮಕ್ಕಳನ್ನು ಸೇಫಾಗಿ ನಾವು ಆಡಿಸ್ಬೋದು. ಆಮೇಲೆ ಬೇರೆ ಬೀಚಿಗೆ ಕಂಪೇರ್ ಮಾಡಿದರೆ ಇದು ಜಾಸ್ತಿ ಆಳ ಇಲ್ಲ, ಹಂಗಾಗಿ ಒಳ್ಳೆ ಆಗುತ್ತೆ. ಮೀನು ಹಿಡಿದಿರೋದಾ? ಮೀನು ಹಿಡಿದಿರೋದಾ? ಎಂಥ ಮೀನು ಸಿಕ್ಕತ್ತೆ ಇಲ್ಲಿ? ಬೈಗೆ ಬಂಗಡಿ ಎಲ್ಲ ಸಿಕ್ಕತ್ತಾ? ಬೈಗೆ ಬಂಗಡಿ ಎಲ್ಲ ಸಿಕ್ಕತ್ತೆ ಇಲ್ಲಿಗೆ? ಹೊಳೆ ಮೀನಾ? ಹಾಂ. ಯಾವ ಹೊಳೆ ಇದೆ? ಯಾವ ಹೊಳೆ ಇದೆ? ಅಲ್ಲ ಈ ಸೈಡ್ ಇದು ಹೊಳೆ ಟಚ್ ಆಯ್ತಲ್ಲ ಇದು? ಹಾಂ. ಅಲ್ಲಿ ಬೇರೆ ಕಡೆಯಿಂದ ನೀರು ಬರುತ್ತಲ್ಲ. ಹಾಂ ಹಾಂ. ನೀರು ನದಿ ಇತ್ತು. ಹಾಂ ಹಾಂ. ಇಲ್ಲಿ ನೋಡಿ, ಈಗ ಕಳು ಮಾಂಸ ತೆಗಿತಾರಲ್ಲ ಆ ಪ್ಲೇಸ್ ನೋಡಿ. ಇದು ನಾವು ಕಳನಾಡು ಅಂತಾರೆ, ನಮ್ಮ ತುಳುವಲ್ಲಿ ಕಲ್ಲದ ಮಾಸ ಅಂತೇವೆ. ಇದೆಲ್ಲ ಗಾಳ ಹಾಕೋರು ಕಾಣ್ತಾ ಇದ್ದಾರೆ. ಗಾಳ ಹಾಕಿ ಚಡ್ಲಿ ಹಿಡ್ಕೊ ಬಂದಿದ್ದಾರೆ. ತುಂಡು ಮಾಡಿ ಸಮುದ್ರಕ್ಕೆ ಎಳೆದು ಹಾಕ್ತಾ ಇದ್ದಾರೆ. ಮೀನು ಶಾಡಿ ಮೂಡ ಎಲ್ಲ ಸಿಕ್ಕುತ್ತಾವಲ್ಲ. ಸೂರ್ಯ ಮುಳುಗ್ತಾ ಇದ್ದಾನೆ. ಮುಳುಗಲು ಸಮುದ್ರಕ್ಕೆ ಹಾರ್ತಾ ಇದ್ದಾನೆ. ಇನ್ನೆಲ್ಲ ಕಲ್ಲು ಹಾಕಿದ್ರೆ ಜಾರುತ್ತಾ ಇದ್ದಾರೆ. ಹುಷಾರು, ಸ್ವಲ್ಪ ನೋಡ್ಕೊಂಡು ಪಾಪ, ಇಲ್ಲ ಅಂದರೆ ಜಾರಿ ಬಿದ್ದರೆ ಕಷ್ಟ. ಪಾಪು ನೋಡಿದ್ರಾ ಎಷ್ಟು ಖುಷಿಯಾಗಿ ಮನಸ್ಸು ಬಿಚ್ಚಿ ಆಡ್ತಾ ಇದೆ. ಇದನ್ನು ನೋಡಿಬಿಟ್ಟು ನನಗೆ ನಾನು ಬರೆದಿದ್ದು ಆರ್ಟಿಕಲ್ ನೆನಪಾಗ್ತಾ ಇದೆ. ಏನಂದ ಅಡಗಿದೆಯೋ ಕಡಲಂತರಾಳದಲ್ಲಿ ಅಂತ. ಆ್ಯಕ್ಚುಲಿ ಕಡಲನ್ನು ನೆನೆಸ್ಕೊಂಡು ನಾನು ಬರೆದಿರೋ ಆರ್ಟಿಕಲ್.
ಇವಾಗ ಆರ್ಟಿಕಲ್ ಬರಿತಾ ಇಲ್ಲ, ಸ್ಟಾಪ್ ಆಗಿದೆ. ಸೊ ಅದು ನೆನಪಾಯಿತು, ಜಸ್ಟ್ ಹೇಳಿದೆ ಅಷ್ಟೇ. ಇವಾಗ ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಆ್ಯಕ್ಚುಲಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಸ್ತಂಭದ ಥರ ಇದೆ ಅದು. ಆ್ಯಕ್ಚುಲಿ ಪೊಲೀಸವರಿಗೆ ಅಲ್ಲಿ ದೂರದಿಂದ ಕೂತ್ಕೊಂಡು ನೋಡಲಿಕ್ಕೆ, ಅಂದರೆ ಏನಾದರೂ ಅಪಾಯ ಇದೆಯಾ ಅಂತ ನೋಡಲಿಕ್ಕೆ ಅಲ್ಲಿ ಇದಿಟ್ಟಿದ್ದಾರೆ. ಅದನ್ನು ಹತ್ಬಿಟ್ಟೆ ನಾನು. ಆ್ಯಕ್ಚುಲಿ ನಾನು ನೋಡಿರಲಿಲ್ಲ ಅವರಿಗೆ ಅಂತ. ಸೊ ಅದರ ಬೋರ್ಡ್ ನೋಡಿದೆ, ಆಮೇಲೆ ಬಟ್ಟನೆ ಇಳಿದು ಬಿಟ್ಟೆ ನಾನು. ಅಂದರೆ ಕಾನೂನು ಕ್ರಮ ಕೈಗೊಳ್ಳಾಗುತ್ತೆ ಅಂತ ಹಾಕಿದ್ದಾರೆ. ಸೊ ಅದು ಇಳಿದ್ಬಿಟ್ಟೆ ನಾನು. ಅರ್ಧವರೆಗೆ ಹತ್ತಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡುವ. ಅಲ್ಲಿವರೆಗೆ stay tuned to my channel. If you like my videos, please share, like and subscribe to my channel. Please